Challenge accepted. ಜೀ ಕನ್ನಡದ ಎಲ್ಲ ವೀಕ್ಷಕರಿಗೂ 2014 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮೇ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ಎಲ್ಲರಿಗೂ ಒಳ್ಳೇದಾಗ್ಲಿ. ವೀಕ್ಷಕರೇ, ನಿದ್ದೇನ ಮರೆತು ಕಾಸ್ನ ಗೆಲ್ಲೋ ಚಾಲೆಂಜ್ಗಳ ಚಾಲೆಂಜ್, ಕರ್ನಾಟಕದ ಏಕೈಕ ಅಪರೂಪದ ನಮ್ಮ ಚಾಲೆಂಜ್. ಎದ್ದಿದ್ರೆ ಕಾಸು, ಮಲ್ಗಿದ್ರೆ ಲಾಸ್ನ ಈ ಸಂಚಿಕೆಗೆ, ನಿದ್ರೆ ಇರದ ಹೊಸ ಕತೆಗೆ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ವೀಕ್ಷಕರೇ, ಒಬ್ಬ ವ್ಯಕ್ತಿ ತರ 7 ಜನ ಇರ್ತಾರಂತೆ ಈ ಜಗತ್ನಲ್ಲಿ. ಆದರೆ ವಿಶೇಷತೆ ಏನು ಅಂತ ಹೇಳಿದ್ರೆ, ಅಭಿವ್ಯಕ್ತಿಯಲ್ಲಿ, ವರ್ತನೆಯಲ್ಲಿ ಯಾರು ಒಬ್ಬರ ತರ ಇನ್ನೊಬ್ರು ಇರಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಚಾಲೆಂಜ್ ಏನು ಅಂತ ಹೇಳಿದ್ರೆ 72 ಗಂಟೆ ನಿದ್ದೆ ಮಾಡಬಾರ್ದು. ಹಿಂದಿನಲ್ಲಿ ಒಂದು ಮಾತು ಹೇಳ್ತಾರೆ, ಎಲ್ಲಾ ಚಾಲೆಂಜ್ಗಳಿಗೂ ಅಪ್ಪ ನಿದ್ದೆ ಮಾಡದೇ ಇರೋದು ಅಂತ. ಸೊ ಈ ನಿದ್ದೆಯ ಅಭಾವ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಗೊತ್ತಾ? ನಿದ್ದೆಗೆ ಹಪಾಪಿಸ್ತಾ ಇರ್ತಾರಲ್ಲ, ಅವ್ರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ಬರೋ ನಮ್ಮ ಚಾಲೆಂಜರ್ಸು ಆ ಅನುಭವನ ಎದುರಿಸ್ತಾರೆ, ನಮ್ಮ ಚಾಲೆಂಜ್ಗಳನ್ನ ಫೇಸ್ ಮಾಡ್ತಾರೆ. 6 ಜನ ಅದಕ್ಕೆ ಕಾಯ್ತಾ ಇದಾರೆ. ಸೊ ಈ ಹೊಸ ವರ್ಷದ, ಹೊಸ ವಾರದ, ಹೊಸ 6 ಜನ ಚಾಲೆಂಜರ್ಸ್ ನಿಮ್ಗೋಸ್ಕರ ಕಾಯ್ತಾ ಇದಾರೆ ಎಂಟರ್ಟೈನ್ ಮಾಡೋದಕ್ಕೆ. ನೋಡೋಣ. ಪ್ಲೀಸ್ ವೆಲ್ಕಮ್ ದ ಫಸ್ಟ್ ಚಾಲೆಂಜರ್, ರಕ್ಷಾ. ಹಾಯ್ ರಕ್ಷಾ. Hello sir. How are you? I'm fine, thank you so much. ಏನು ಓದಿರೋದು? ನಾನು ಮೀಡಿಯಾ ಸ್ಟಡೀಸ್ ಮಾಡ್ತಾ ಇದ್ದೀನಿ, ಜರ್ನಲಿಸಂ ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. ಯಾವ ಊರ್ನವರು? ಮ್ಯಾಂಗ್ಳೂರ್ ಸರ್. ಮ್ಯಾಂಗ್ಳೂರ್. ಎಸ್ ಸರ್. ಅಚ್ಚಾ. 72 ಗಂಟೆ ನಿದ್ದೆ ಮಾಡಬಾರ್ದು ಅಂತ ನಮ್ಮ ಚಾಲೆಂಜ್. ಎಸ್ ಸರ್. ಎಷ್ಟು ಗಂಟೆ ನಿದ್ದೆ ಮಾಡಿಲ್ಲ ಜೀವನದಲ್ಲಿ ಇದುವರೆಗೂ ಮ್ಯಾಕ್ಸಿಮಮ್? ನಿಜ ಹೇಳ್ಬೇಕಂದ್ರೆ 2 ದಿನ ನಿದ್ದೆ ಮಾಡದೆ ಇದ್ದೆ. ಏನಕ್ಕೆ? ಅದು ಮನೆಯಲ್ಲಿ ಆತರ ಸಿಚುವೇಶನ್ಸ್ ಬರ್ತಾ ಇತ್ತು. ಮುಚ್ಚಿದ್ರೆ ಕತ್ತರಿಸ್ಬಿಡ್ತೀನಿ ಅಂತ ಹೇಳಿದ್ರ? ಇಲ್ಲ ಆತರ ಏನಿಲ್ಲ, ಬಟ್ ನಮ್ಮೂರಲ್ಲಿ ಪೂಜೆ ಎಲ್ಲ ಆಗ್ತಿರುತ್ತೆ. ಅದು ಕಂಟಿನ್ಯೂಸ್ ಪೂಜೆ ಆಗುತ್ತೆ, 24 hours 48 hours ಆತರ. ಸೊ ಆತರ ಪೂಜೆ ಎಲ್ಲ ಆದಾಗ ನಾನು ಎದ್ದಿದ್ದೆ 2 days ಮಿನಿಮಮ್ 48 hours ಎದ್ದಿದ್ದೆ. ಆರಾಮಾಗಿದ್ದಿರ್ತೀರಾ? ಸೊ ಈ ಸರಿ ಚಾಲೆಂಜ್ ಅಂದ್ರೆ ಇಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಆಗ್ತಾ ಇರುತ್ತಲ್ಲ ಸೈಮಲ್ಟೇನಿಯಸ್ಲಿ. ಸೊ 72 hours ಟೋಟಲ್ ಆಗಿ ಎದ್ದಿರ್ಬೋದು. So you're excited? Very much. Yeah, me too. Good luck. Thank you so much. Challenger number 2, Mr. Hemant, please. Hi Hemant. Hello sir. How are you? I'm fine sir. ಎಲ್ಲಿಂದ ಬಂದಿರೋದು? ನೇಟಿವ್ ಚಿತ್ರದುರ್ಗ, ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಈಗೇನು ಕೆಲಸ ಮಾಡ್ತಾ ಇದ್ದೀರಾ? ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, Okay. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಈಗ Okay. ಮಾಡಲಿಂಗ್ ಅಂಡ್ ಆಕ್ಟಿಂಗ್ ಅಲ್ಲಿ ಇದ್ದೀನಿ. What's your dream? ಟು ಬಿ ಅನ್ ಆಕ್ಟರ್. To be an actor? Yeah. Okay, ಏನು ಥಿಯೇಟರ್ ಮಾಡಿದ್ದೀರಾ? ಏನು ಮಾಡಿದ್ದೀರಾ? ಟ್ರೈನಿಂಗ್ ಅಂತ ನಾನು ಆಪ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನ್ ಆಗಿದ್ದೀನಿ. Okay. ನಾವು ಪ್ರೆಸೆಂಟ್ಲಿ ಐ ಆಮ್ ಡೂಯಿಂಗ್ CID ಕರ್ನಾಟಕ, ಜಿ ಕನ್ನಡದಲ್ಲಿ ಬರ್ತಾ ಇದೆ. ಸುಮ್ಮನೆ ನಗ್ನಗ್ತಾ ನಾನು CID ಕರ್ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡೋಣ. ನಾನು CID ಕರ್ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಸೂಪರ್ ಕಾಂಪಿಟೇಷನ್ ಆಗೋದಪ್ಪ, ಒಳ್ಳೊಳ್ಳೆ ಆಕ್ಟ್ ಮಾಡ್ತಿದ್ದೀರಾ. ನಮ್ಮ 3ನೇ ಚಾಲೆಂಜರ್ ನಿವೇದಿತಾ, ಪ್ಲೀಸ್. Hello. Hello. Nice to meet you. ವೆರಿ ನೈಸ್ ಟು ಮೀಟ್ ಯು. ನೀವೆಲ್ಲ ಗಂಡು ಮಕ್ಕಳಿಗೆಲ್ಲ ಆರಾಮಾಗಿ ಎದ್ದಿರ್ಬೋದು ಅಂತ ಅನಿಸ್ತಾ ಇದೆ. ತುಂಬಾ ನಿದ್ದೆ ಕೆಡಿಸ್ತೀರಾ ಅನ್ಸುತ್ತೆ. ನೀವು ಬಂದಿರೋದು ನೋಡಿದ್ರೆ ನನಗೆ ನಿದ್ದೆ ಕೆಡ್ತಾ ಇದೆ. ನಾನು ಒಬ್ಬ ಚಾಲೆಂಜರ್ ಆಗ್ಬೋದು. ಪ್ರೊಡ್ಯೂಸರ್, ದ ಡೈರೆಕ್ಟರ್, ಪ್ಲೀಸ್ ಅಲೋ ಮೀ. ಏನ್ ಮಾಡ್ತೀರಿ ನಿವೇದಿತಾ? ಬಿಕಾಮ್ ಫಿನಿಶ್ ಆಗಿದೆ ಇವಾಗ. ಜಸ್ಟ್ ಬಿಕಾಮ್ ಮಾಡ್ಕೊಂಡು ಇವಾಗ ಫ್ರೀಲಾನ್ಸ್ ಮಾಡೆಲಿಂಗ್ ಮಾಡ್ತಾ ಇದ್ದೀನಿ. ಓಕೆ. ಒನ್ ಆಫ್ ಎ ಕಂಟೆಸ್ಟೆಂಟ್ ಆಫ್ ಮಿಸ್ ಬ್ಯಾಂಗ್ಳೂರ್ ಸೂಪರ್. ಅಂಡ್ ಒನ್ ಅ ಟೈಟಲ್ ಆಫ್ ಮಿಸ್ ಬ್ಯೂಟಿಫುಲ್ ಐಸ್. ಚೆನ್ನಾಗಿದೆ ಕಣ್ಣು. ಥ್ಯಾಂಕ್ ಯು. ಓಕೆ. ಇಲ್ಲಿ ಬಟ್ ನಾವು ಕಣ್ಣಿಗೆ ಏನು ಅವಾರ್ಡ್ ಕೊಡ್ತಾ ಇಲ್ಲ. ಆ ಕಣ್ಣುಗಳಿಗೆ ನಿದ್ದೆ ಕೊಡದೇ ಇರೋದಕ್ಕೆ ಮಾತ್ರ ಅವಾರ್ಡ್ ಕೊಡ್ತೀವಿ ನಾವು. ಗುಡ್ ಲಕ್. ಓಕೆ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಮ್ಮ 4ನೇ ಚಾಲೆಂಜರ್ ಸಾಗರ್ ಗೌಡ, ಪ್ಲೀಸ್. Sagar Gowda. Hi sir.
ಮದುವೆ ಗಂಡಿನ ತರ ಬಂದಿದ್ದೀರಿ. ಒಬ್ರು ಮೀನಿನ ಕಣ್ಣೋರು, ಇನ್ನೊಬ್ರು ಸಾಗರ. ಎಲ್ಲಿಯವ್ರು ನೀವು? ನಾನು ಆಕ್ಚುಲಿ ಬ್ಯಾಂಗ್ಳೂರನೇ, ಬಟ್ ನಮ್ಮೂರು ಬಂದು ಮಂಡ್ಯ. ಮಂಡ್ಯ. ಏನ್ ಓದಿದ್ರಿ? ಆಕ್ಚುಲಿ BCom ಕಂಪ್ಲೀಟ್ ಆಗಿದೆ, ಬಟ್ ನಾನು ಬಿಸ್ನೆಸ್ ಅಲ್ಲಿ ಇದ್ದೀನಿ. ಏನ್ ಬಿಸ್ನೆಸ್? ನಂದೇ ಓನ್ ಬಿಸ್ನೆಸ್ ಇದೆ, ಫಿನಾನ್ಸ್ ಬಿಸ್ನೆಸ್ ಇದೆ, ಓಕೆ. ಪ್ಲಸ್ ಥಿಯೇಟರ್ ಅಲ್ಲಿ ಇದ್ದೀನಿ, ಆರ್ಟಿಸ್ಟ್ ಕೂಡ. ಬಿಸ್ನೆಸ್ ಅಲ್ಲಿ ಇದೀರಿ, ಥಿಯೇಟರ್ ಮಾಡ್ತೀರಿ, ಆರ್ಟಿಸ್ಟ್ ಕೂಡ. ಇದಕ್ಕೆಲ್ಲ ಎಷ್ಟು ನಿದ್ದೆ ಕಳ್ಕೊಂಡಿದ್ದೀರಿ ಜೀವನದಲ್ಲಿ? ನಿದ್ದೆ ಕಳ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ ಸರ್, ಬಟ್ ಆದ್ರೆ ಏನ್ ಅನ್ಕೊಂಡಿದ್ದೀನಿ ಅದನ್ನ ರೀಚ್ ಮಾಡಿದ್ದೀನಿ. 2014ರಲ್ಲಿ ಎಲ್ಲಾ ಆಸೆಗಳು ಈಡೇರ್ಲಿ. ಖಂಡಿತವಾಗ್ಲೂ ಸರ್. ವೆಲ್ಕಮ್ ಟು ದ ಚಾಲೆಂಜ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಮ್ಮ 5ನೇಯ ಚಾಲೆಂಜರ್ ಕಿರುತೆರೆಯ ಚಿನಿಕುರುಳಿ ಅನುಶ್ರೀ. ಹಲೋ. ಕಿರುತೆರೆ ಬಿಟ್ಟು ಏನ್ ಮಾಡ್ತಾ ಇದ್ರಿ? ಕಿರುತೆರೆ ಬಿಟ್ಟು ಅಂತದ್ದೇನು ಸ್ಪೆಷಲ್ ಆಗಿ ಮಾಡ್ತಿಲ್ಲ, ಬಿಕಾಸ್ ಗೊತ್ತಲ್ಲ ಶೂಟಿಂಗ್ ಬೆಳಗ್ಗೆಯಿಂದ ರಾತ್ರಿ ಬ್ಯುಸಿ ಆಗಿರ್ತೀನಿ. 30 ದಿವಸನೂ ಶೂಟಿಂಗ್ ಕೆಲಸ ಮಾಡ್ತಾ ಇರ್ತೀರಾ? 24 ದಿನ ಅಂತೂ ಮಾಡ್ತೀನಿ. 24 ಗಂಟೆ ಎದ್ದಿರ್ತೀರಾ ಅವಾಗ್ಲೇ? ಅಂದ್ರೆ ಒಂದು ದಿನ ಎದ್ದಿದ್ದೀನಿ ಜಾಸ್ತಿ, ಶೂಟಿಂಗ್ಗೋಸ್ಕರ? ಶೂಟಿಂಗ್ಗೋಸ್ಕರ ಎದ್ದಿದ್ದೀನಿ. ಅದ್ ಅದು ಬಿಟ್ಟು ಬಿಟ್ಟು ಏನಿದ್ದಿಲ್ಲ? ಇಲ್ಲ, ಅದೇ ಗೊತ್ತಲ್ಲ ಮಾಮೂಲಿ ಶಿವರಾತ್ರಿ ಹಬ್ಬ ಅಂತಂದಾಗ ಅದೇ ನೆನ್ಸ್ಕೊಂಡು ಒಂದ್ ದಿವಸ ಎದ್ದಿರೋದಿದೆ. ಓಕೆ. ಅದ್ ಬಿಟ್ಟು ಏನಿಲ್ಲ. ಅದು ಬಿಟ್ಟಿಲ್ಲ. ಈ 72 ಗಂಟೆ ಎದ್ದಿರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ಜೀವನದಲ್ಲಿ ಯಾವ್ದು ಅಸಾಧ್ಯ ಅಂತ ಇಲ್ಲ, ಜಸ್ಟ್ ಒಂದು ಟ್ರೈ ಕೊಟ್ಟು ನೋಡ್ಬೋದಲ್ವಾ ಅಂತ ಬಂದೆ. ನಿದ್ದೆ ಮಾಡದೇ ಇರಿ 72 ಗಂಟೆ. ಓಕೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಈ ಸಂಚಿಕೆಯ ನಮ್ಮ 6ನೇ ಚಾಲೆಂಜರ್ ಆಂಡ್ರೂ ಆನ್ ದ ಸ್ಟೇಜ್ ಪ್ಲೀಸ್. ಎಸ್ ಆಂಡ್ರೂ, ಇಷ್ಟೋ ತನಕ ಬಹಳ ಬೇಜಾರಾಗ್ತಾ ಇತ್ತು ಇವ್ರನ್ನೆಲ್ಲ ನೋಡಿ. ಈಗ ನಮ್ಮ ತೂಕ ಇರೋ ವ್ಯಕ್ತಿ ಯಾರು ಇಲ್ವಲ್ಲ ಅಂತ ಈಗ ಇಬ್ರು ತೂಕದ ವ್ಯಕ್ತಿಗಳು ನಿಂತಿದ್ದೀವಿ. ಬೇರೆ ಯಾರು ಮಾತಾಡಂಗಿಲ್ಲ ನಮ್ಮ ಇಬ್ಬರ ಮಧ್ಯೆ. ರಾಮನ್ ಆಂಡ್ರೂ, ಏನು ನಿಮ್ಮ ಡಯಟ್ ಏನು? ಒಂದ್ ದಿವಸಕ್ಕೆ 5 ಸರಿ ಊಟ ಮಾಡ್ಬೇಕು, ಹಾ, ಮಿನಿಮಮ್ 12 ಅವರ್ ನಿದ್ದೆ ಮಾಡ್ಬೇಕು. ಬೇರೆ ಎಲ್ಲ ಕೇಳಿದಂತ ಹೇಳ್ತೇನೆ ನಾನು. ಏನ್ ಓದಿದ್ದೀರಾ? ನಾನು ನನ್ನ BBM ಮುಗಿಸ್ದೆ ಕ್ರಿಸ್ತು ಜಯಂತಿ ಕಾಲೇಜಿಂದ. ಮುಗಿಸ್ಬಿಟ್ಟು ಐ ಟುಕ್ ಆಕ್ಟಿಂಗ್ ಕ್ಲಾಸಸ್ ತಗೊಂಡೆ. ಆಕ್ಟಿಂಗ್ ಕ್ಲಾಸಸ್ ಇನ್ನೂ ನಡೀತಾ ಇದೆ. ಎಲ್ಲಿ, ಯಾರ ಹತ್ರ? SFE ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಚಾಮರಾಜಪೇಟೆ. ಏನಕ್ಕೆಲ್ಲ ಬ್ಲಾಕ್ ಹಾಕೊಂಡ್ ಬ್ಲಾಕ್ ಕೋಡ ನಿಮ್ದು? ಏನೋ ಇವತ್ತು ಫುಲ್ ಬ್ಲಾಕ್ ಬ್ಯೂಟಿ ಆಗಿ ಬರ್ಬೇಕಂತ ನಮ್ಮ ಹುಡುಗಿರ. ನಿಮ್ಗೆ ಡಿಸ್ಟರ್ಬ್ ಮಾಡ್ಬಿಟ್ರು ನಮ್ಮ ಹುಡುಗಿರು. ಒಂದೈದು ತಕ್ಷಣ ನಮ್ಗೆ ಕೇಳ್ತಾ ಇದ್ರು. ಬೇಸಿಕಲಿ ತುಂಬಾ ಬೇಗ ಡಿಸ್ಟರ್ಬ್ ಆಗ್ಬಿಡ್ತೀನಿ. ಹುಡುಗನ್ ನೋಡಿದ್ರೆ ಡಿಸ್ಟರ್ಬ್ ಆಗ್ಬಿಡ್ತೀನಿ ನೋಡಿ. ನಾನು ಆ ಥರ ಅಲ್ಲ. ನಾನು ಆ ಥರ ಅಲ್ಲ ರೀ. ಗುಡ್ ಲಕ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಫುಡ್ಡು ಮತ್ತೆ ನಿದ್ದೆ ತುಂಬಾ ನಿಮ್ಗೆ ಕೇಳ್ದಂಗೆಲ್ಲ ಬರಲ್ಲ. ಈಗಲೇ ಅದನ್ನ ಹೊಟ್ಟೆಗೆ ಮನಸ್ಸಿಗೆ ಹಾಕೊಂಡ್ಬಿಟ್ಟು ನಿಂತ್ಕೊಳ್ಳಿ, ಬೇರೊಳಗೆ ಮಾಡಿ. ಥ್ಯಾಂಕ್ ಯು. ಈ ಚಾಲೆಂಜ್ ಕಾನ್ಸೆಪ್ಟ್ ಯೋಚನೆ ಮಾಡಿದಾಗ ಒಂದು ಮನಸ್ಸಿನಲ್ಲಿ ಬಂತು, ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಷ್ಟು ಸಾಮಾಜಿಕ ಜವಾಬ್ದಾರಿಯನ್ನ ಜನರ ಮನಸ್ಸಲ್ಲಿ ಹುಟ್ಟಿಸೋ ಕೆಲಸನ ಮಾಡಿಸ್ಬೇಕು ಅಂತ. ಹೇಗೆ ಮಾಡಿಸೋದು? ನಮ್ಮ ಚಾಲೆಂಜರ್ಸ್ ಕೈಲಿ ಆ ಥರದ ಕೆಲಸಗಳನ್ನ ಮಾಡಿಸಿದ್ರೆ ಮೋಸ್ಟ್ಲಿ ಜನಕ್ಕೆ ಆ ಭಾವನೆ ಮೂಡ್ಬೋದು ಅನ್ನೋದು ನಮ್ಮ ಆಶಯ. ಮೂಡ್ಲಿ. ಸೊ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗಿರೋದು ನಿಮ್ಗೇನು ಹೊಸ ವಿಚಾರ ಅಲ್ಲ. ಈ ಸತಿ ಬಂದಿರುವಂತ ನಮ್ಮ 6 ಜನ ಚಾಲೆಂಜರ್ಸು ಈ ಗಾರ್ಡನ್ ಸಿಟಿಯ ಒಂದು ಏರಿಯಾದಲ್ಲಿ ಗಾರ್ಬೇಜ್ ನ ಕಲೆಕ್ಟ್ ಮಾಡ್ಕೊಂಡ್ಬರುವಂತ ಒಂದು ಚಾಲೆಂಜ್ ಅನ್ನ ಕೊಟ್ಟಿದ್ವಿ. ಅಷ್ಟೇ ಅಲ್ಲ, ಮನೆಯಲ್ಲಿ ಕೆಲಸನೂ ಮಾಡಬೇಕಾಗಿತ್ತು. 6 ಜನ ಅದನ್ನ ಈಗಾಗಲೇ 12 ಗಂಟೆಗಳ ಹಿಂದೆ ಮಾಡಿ ಮುಗಿಸಿ ಯಶಸ್ವಿಯಾಗಿ ಬಂದಿದ್ದಾರೆ. ನೋಡೋಣ ಯಾರ್ಯಾರು ಏನೇನು ಎಷ್ಟೆಷ್ಟು ಆಯ್ಕೊಂಬಂದು ಗುಡ್ಡೆ ಹಾಕಿದ್ದಾರೆ ಅಂತ. ವಿಡಿ ಪ್ಲೀಸ್. ಹಾಯ್, ಸಾಗರ್, ನಿವೇದಿತಾ, ನಾವಿಬ್ರು ಪಾರ್ಟ್ನರ್ ಆಗಿದ್ದೀವಿ. ಸೊ ಟಾಸ್ಕ್ ಏನಂತ ನಿಮಗೂ ಕೂಡ ಗೊತ್ತಿರುತ್ತೆ. ಏನಂತ ಹೇಳಿದ್ರೆ, ಸೊ ಕಸನ ನಾವು ಬೇರೆಯವ್ರ ಮನೆಗೆ ಹೋಗಿ ತಗೊಂಬಂದು, ಸೊ ನಾವು ಎಷ್ಟು ವೆಯ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಡ್ತೀವಿ. ಸೊ ಎಲ್ಲರ ಮನೆಗೂ ನಾವು ಹೋಗ್ತೀವಿ, ನೀವು ಕೂಡ ಫಾಲೋ ಮಾಡಿ. ಇವನ್ ನಾವು ಇವತ್ತೇನು ಮಾಡ್ತೀವಿ ಅದನ್ನ ಡೆಫಿನೆಟ್ ಆಗಿ ನೀವು ಕೂಡ ನಿಮ್ಮ ಮನೇಲಿ ಅದೇ ಥರನೇ ಮಾಡಬೇಕು. ದಯವಿಟ್ಟು ಯಾರು ಕೂಡ ಮಿಸ್ ಮಾಡಿದೆ. ಸೊ ಇದನ್ನ ನೋಡಿ ಹಾಗೆ ನಾವು ಹೇಗೆ ಮಾಡ್ತೀವಿ ಅಂತ ನೋಡಿ. ಓಕೆ? ಡ್ರೈ ಕಸ ಇದೆಯಾ? ತಗೊಳ್ಳಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಏನಿದು? ಇದು ಚಾಲೆಂಜ್ ಅಂತ ರಿಯಾಲಿಟಿ ಶೋ. ಸೊ ಇದ್ರಲ್ಲಿ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದೀವಿ. ಇವಾಗ ವೇಸ್ಟ್ ಡ್ರೈ ವೇಸ್ಟಿಂಗ್ ಸಪರೇಟ್ ಮಾಡ್ಬೇಕು ಅಂತ ಬೆಳಗ್ಗೆ ಹೊತ್ತು ಎಷ್ಟು ಕಷ್ಟ ಆಗ್ತದೆ ಹೇಳಿ ಸರ್. ಅದೇ ತರ ಬೇರೆಯವರು ಪಾಪ ಅವ್ರು ಬಡವರು ಬೆಳಗ್ಗೆ ಹೊತ್ತು ಅವ್ರು ಬಂದು ನಿಮ್ಮ ಹತ್ರ ಕಸ ತಗೋಬೇಕಾದ್ರೆ ನೀವೇ ಮನೇಲಿ ಸಪರೇಟ್ ಮಾಡಿದ್ರೆ ಸೊ ಅವ್ರಿಗೆ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಅದರಿಂದ ಬೇರೆ ತರನೇ ಯೂಸ್ ಆಗುತ್ತೆ. ಸೊ ಅದನ್ನ ಹೇಳೋದಕ್ಕೋಸ್ಕರ ಇದನ್ನ ಮಾಡ್ತೀವಿ. ಇಂಡಿಯಾ ಚೇಂಜ್ ಆಗ್ಬೇಕಂದ್ರೆ ಫಸ್ಟ್ ನಾವು ಚೇಂಜ್ ಆಗ್ಬೇಕು. ಹಳೆ ಪಾತ್ರೆ ಹಳೆ ಕಬ್ಬುಣ ಹಳೆ ಪೇಪರ್ ತರ ಹೋಯಿ
ರಾಜಸ್ಥಾನಿಂದ ಬಂದಿರುವ ಆಂಟಿ ನಮ್ಗೆ ಕಸ ಕೊಟ್ಟಿ ಸಹಾಯ ಮಾಡಿದ್ರೆ. ಆಂಟಿ ನಿಮ್ದು ಒಂಟೆ ಇದೆಯಾ? ಒಂಟೆ ಕ್ಯಾಮೆಲ್ हेलो राजस्थान आंटी इधर आओ आंटी आओ फर्स्ट 2 बकेट रखना है 2 बकेट एक बकेट में वेट वेट वेस्ट और एक बकेट में ड्राई वेस्ट Don't you know I'm very sexy don't you know I'm very sexy ಕೈಯಿದೆ ಕಾಲಿದೆ ಸುಮ್ಮನೆ ಡ್ಯಾನ್ಸ್ ಮಾಡು ಕಣ್ಣಿದೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ಇದು ವೆಟ್ ಆಗಿರೋದು, ಇದು ಡ್ರೈ ಆಗಿರೋದು. ಸೊ ನೀವು ಅಷ್ಟೇ ನಿಮ್ಮ ಮನೇಲಿ ಕಸ ಹಾಕ್ಬೇಕಾದ್ರೆ ಬೆಳಗ್ಗೆನೆ ಸಪ್ರೇಟ್ ಮಾಡಾಕಿ, ಬೇರೆಯವರು ಕಸ ತಗೊಂಡೋರ್ ಬಂದಾಗ ಸೊ ಅವ್ರಿಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. तो अभी क्या Actually, साफ सफाई में I is very good. He is very good in cleaning houses. ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ, ನಮ್ಮನಿ ಮೇಲೂ ಕೇಳಿಲ್ಲ. ಫಸ್ಟ್ ಟೈಮ್ ಪಾತ್ರೆ ತೊಳೆಯಕ್ಕೆ ಸಾಹಸವನ್ನು ಮಾಡೋಣ ಅಂತ ರೆಡಿ ಆಗಿದ್ದಾರೆ. ಯಾಕೋ ಬರ್ತಾರೆ ಬಲ್ಕಲ್ಲಿ ಮುಂದೆ ಹೊರಗಡೆ ಇಡಿ. ಗೇರ್ ಹಾಕ್ತೀರಾ? ಗೇರ್ ಹಾಕಿ ನಾವು ವಾಶ್ ಮಾಡೋಣ. ನೀವು ನಾನು ಉಚ್ಕೊಡ್ತೀನಿ, ವಾಶ್ ಮಾಡಿ ಇಟ್ಕೊಡಿ. ಅದೆಲ್ಲ ಸಿಡಿಸ್ಬಾರ್ದು, ನೀಟಾಗಿ ಮಾಡ್ಬೇಕು ಅಲ್ಲ ಆಂಟಿ? ಈ ಡಿಪಾರ್ಟ್ಮೆಂಟ್ ನಾವು ಹೊಸದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಂಟಿ ಇದ್ರಲ್ಲಿ ನೋಡಿ ನಿಮ್ ಮುಖ ಕಾಣಿಸ್ತಾ ಇದೆ ನೋಡಿ. ಓಹೋ ಕ್ಲೀನ್ ಆಗಿ ಇನ್ನಿಲ್ಲ ಪೌಡರ್ ಅಂತ ಹೋಗ್ಬಿಡಿ, ನಮ್ಮನ್ನ ಕರೀರಿ, ಎಲ್ಲ ಮುಖ ಕಾಣಿಸುತ್ತೆ. ಮನಸ್ಸಿಟ್ಟೆ ದೂರವಾದರೆ ಎಡವಟ್ಟೆ, ಬಲಗಾಲು ಇರಿಸಿ ನನ್ನ ಎದೆಯ ಒಳಗೆ ಇಳಿಯ ಚಲುವೆ. ಸ್ಮೆಲ್ ನೋಡ್ತೀರಾ? ಘಮ ಘಮ ಅಂತ ಇದೆಯಾ? ಘಮ ಘಮ ಅಂತ ಇದೆಯಾ? ಹಂಗಂದ್ರೆ ವಾಸನೆ ಹೋಗಿಲ್ಲ. ತಗೊಳ್ಳಿ ಅಮ್ಮ ನೋಡಿ. ಸೂಪರ ಸಾಕ ಆಂಟಿ. ಬಂದಿರ್ಗೆ ಕಾಫಿ ಟೀ ಅದಕ್ಕೆಲ್ಲ ಸರ್ ಉಚ್ಕೊಟ್ಟಿದ್ದು ಇಷ್ಟೊತ್ತು. ಕಸ ಬಂದು ಈ ತರ ಚಡ್ಡಿ ಗಿಡ್ಡಿ ಎಲ್ಲ ಹಾಕೊಂಡ್ಬಿಡ್ತಾರೆ. ಗುಡ್ಸಪ್ಪ ಆಂಟಿ, ಅವ್ನು ಗುಡ್ಸೋದು ನಾನು ದೇವ್ರಡೆ ಪ್ರಾಮಿಸ್. ಹುಡುಗರು ಸೂಪರ್ ಅಂದ್ರಲ್ಲ, ಹುಡುಗರ ಕೈ ಕಸ ಗುಡಿಸ್ಬೇಕಂಟಿ. ಯಾವಾಗ್ಲೂ ಹುಡುಗರಿಗೆ ಕರ್ನಾಟಕದಲ್ಲಿ ಹುಡುಗರಿಗೆ ಗೊತ್ತಾಗಲ್ಲ ಕಸ ಗುಡಿಸ್ಬೇಕು. ಕೊಡಪ್ಪ ತಗೊಳ್ಳಿ. ಅಂಟೆ ನೀವು ಕೊಡಿ. ನೀನೇ ಗುಡಿಸ್ಬೇಕು. ಒರ್ಸೋದು ಗುಡಿಸ್ತೀನಿ, ಬಟ್ ಒರ್ಸಲ್ಲ. ಒರೆಸಿಸ್ಬಿಟ್ಟ ಏನೋ ಹೇಳ್ಬಿಟ್ಟು ಆಂಟಿ ಇವನ್ಗೆ ಫುಲ್ ಸಪೋರ್ಟ್ ಮಾಡು 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 ಅಯ್ಯೋ ಅಯ್ಯೋ ಅಂತ. ಶರ್ಟ್ ಪ್ಯಾಂಟಿನಲ್ಲಿ ಒಂದೆರಡು ಬಟನ್ ಇಲ್ಲ, ಕಾಲರು ಮಾತ್ರ ಮೇಲೆ ನಮ್ದು. ಜ್ವರ ಬಂದ ಹಾರ್ಟು ನಂದು, ಒಂದೊಳ್ಳೆ ಕಂಬಳಿ ಇಲ್ಲ, ಲೇಡೀಸ್ ಸಿಕ್ಕರೆ ಸರಿ ಹೋಗ್ಬೋದು. ಗುಲಾಬಿ ಫ್ಲವರು ಬಲಗೈಲೆ ಹಿಡ್ಕೋ ಬ್ರದರು. ಓಕೆ ಆಂಟಿ, ಧನ್ಯವಾದಗಳು. ಮತ್ತೆ ನಾವು ಬಂದಿರೋ ಉದ್ದೇಶ ಏನಂದ್ರೆ, ಕಸ ಹಾಕ್ತಿರಲ್ಲ ಅವಾಗ ಈ ವೆಟ್ಟಾಗಿರೋ ಕಸ ಎಲ್ಲ ಒಂದ್ ಕಡೆ, ಮತ್ತೆ ಡ್ರೈ ಕಸ ಬೇರೆ ಬೇರೆ ಮಾಡಿ ಹಾಕಿದ್ರೆ ನಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವರ್ಲ್ಡ್ ನ ಸೇವ್ ಮಾಡತ್ತೆ. ಇದು ಒಂದೇ ಮ್ಯಾಚ್ ಕಣೋ, ತೆಂಡೂಲ್ಕರ್. ನಮ್ಗೆ ಫುಲ್ ಕಷ್ಟ ಆಗ್ಬಿಟ್ಟಿದೆ. ಅಲ್ಲಿ ಏನೋ ಇಂಜಿನಿಯರಿಂಗ್ ಪ್ರಾಬ್ಲಮ್ ಇದೆ ನೋಡಿ. ಇದು ವೆಲ್ಡಿಂಗು ಸರಿ ಇಲ್ಲ, ಗಂಟೆ ಕಿತ್ತೋಯ್ತು. ಹೆಂಗ್ ಹೊಡಿಯೋದು ನಾವು? ಗಂಟೆ ಕಿತ್ತೋಯ್ತು. ಇವಾಗ ಇದು ಹೆಂಗೆ ಎತ್ಕೊಂಡು ಹೋಗೋದು ನೀವು ಹೇಳಿ? ನೀವು ಡೈಲಿ ಡೀಲ್ ಮಾಡೋರು, ನಿಮ್ಗೆ ಜಾಸ್ತಿ ಗೊತ್ತಿರತ್ತೆ. ಆ ತರ ಒಂದು ಗಾಡಿ ಇದ್ದಿದ್ರೆ ಇಷ್ಟೊಂದು ಹಾರಿ ಹಾರಿ ಕೆಲಸ ಮಾಡ್ತಾ ಇದ್ವಿ. ಬಟ್ ಬನು ಎಂತ ಗಾಡಿ ಕೊಟ್ರು ನಾವು ಇವತ್ತು ಬಿಟ್ಕೊಡಲ್ಲ. ಇಟ್ಸ್ ಓಕೆ, ವಿಲ್ ಡೂ ಇಟ್. ಎಸ್. ಶಡ್ಡಾಗಿ ಹೋದ್ರಲ್ಲ ವಾವ್, ಸೂಪರ್. ಎಲ್ಲರೂ ಬಹಳ ಚೆನ್ನಾಗಿ ಕಸ ಇದ್ದಿದ್ದೀರಾ. ಎಲ್ಲರೂ ಚೆನ್ನಾಗಿ ಅಭ್ಯಾಸ ಆಯ್ತು ಅನ್ಸುತ್ತೆ. ರಕ್ಷಾ ಅಂಡ್ ಹೇಮಂತ್, ಎಸ್ ಸರ್. ಏನ್ ತಳ್ಳೋ ಗಾಡಿನೆಲ್ಲ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಹೆಂಗ್ ಸಿಕ್ತದೋ?
ಸರ್ ಅವ್ರ ಕಾಲ್ ಬೆಲ್ಲ ಮುಟ್ಬಿಟ್ಟು ಕೇಳ್ಬಿಟ್ಟು ತಗೊಂಡ್ ಬಂದ್ಬಿಟ್ವಿ ಸರ್. ಮತ್ತೆ ಹೆಂಗಿತ್ತು ಅನುಭವ? ಕಸ ಎತ್ತೋದಂತೂ ಎಂಜಾಯ್ ಮಾಡಿದಲ್ಲ, ಅಂದ್ರೆ ಒಂದ್ ಹೊಸ ಎಕ್ಸ್ಪೀರಿಯನ್ಸ್ ಸಿಕ್ತಲ್ಲ ಅಂತ ಎಂಜಾಯ್ ಮಾಡಿದ್ವಿ. ಬಟ್ ತುಂಬಾನೇ ಕಷ್ಟ ಆಯ್ತು ನಿಜವಾಗ್ಲೂ ಹೇಳ್ಬೇಕು. BBMP ಅವರು ದಿನ ಬೆಳಗ್ಗೆ ಅಷ್ಟೊಂದು ಕಷ್ಟಪಟ್ಟು ತಳ್ತಾರೆ, ಅದ್ ನಾವಿಬ್ರು ಸೇರಿ ತಳ್ಳದಾಗ್ಲೇ ನಮ್ಗೆ ಅಷ್ಟು ಕಷ್ಟ ಆಗ್ತಿತ್ತು. ಸೊ ಈ ಚಾಲೆಂಜ್ ಮುಖ್ಯ ಉದ್ದೇಶನೇ ಅದಾಗಿತ್ತು. ವಾಟ್ ನಿವೇದಿತಾ ಅಂಡ್ ಸಾಗರ್, ನೀವಿಬ್ರು ಒಂದ್ ಮನೆಗೆ ಹೋದ್ರಿ, ಅಲ್ಲಿ ಪಾಪ ನಿವೇದಿತಾ ಅವ್ರನ್ನ ಕೂರಿಸ್ಬಿಟ್ಟು ಸಾಗರ್ ಅವ್ರಿಗೆ ಕೆಲಸ ಮಾಡಕ್ ಹೇಳಿದ್ರು. ನನ್ನನ್ ಕೂರ್ಸಿದ್ರ? ಇಲ್ವಾ? ಹೌದ್ ಸರ್, ಅದೇನಂದ್ರೆ ಹೋಗಿದ್ವಿ, ಇಬ್ರು ಹುಡುಗಿರ್ ಮಾತ್ರ ಇದ್ರು ಮನೇಲಿ. ಅವ್ರಿಗೆ ನಾನೇ ಮಾಡ್ಬೇಕು ಅಂತ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಹುಡುಗಿರ್ಗೆ, ಅದು ಸ್ಪಿನ್ಸ್ಟರ್ಸ್ ಅವರು. ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಮಾಡಿದ್ರು ಅನ್ಸುತ್ತೆ, ಹಳೆ ಪರಿಚಯ. ಇಲ್ಲ ಸರ್, ಕನ್ನಡನೇ ಬರಲ್ಲ ಸರ್ ಅವ್ರಿಗೆ. ಆಕ್ಚುಲಿ ಅವರು ನಾರ್ತ್ ಈಸ್ಟ್ ಅವರು. ಇಲ್ಲ, ಅವ್ರಿಗೆ ಇವ್ನು ಇಷ್ಟ ಆಗ್ಬಿಟ್ಟು ಅದೇನ್ ಮಾಡಕ್. ಬಟ್ ಪಾತ್ರೆ ಏನೋ ತೊಗೊಳೋದ್ರಂತಲ್ಲ, ಸಿಕ್ಕಾಪಟ್ಟೆ ಬೆನ್ನೋವು ಸೊಂಟ ನೋವು ಅಂತ. ಇಲ್ವಾ? ಒಂದ್ ಮನೇಲಿ ಆಯ್ತು ಸರ್, ಒಂದ್ ಆಂಟಿ ಮನೆಗೆ ಹೋಗಿದ್ವಿ. ಅಲ್ಲಿ ಸಖತ್ ಬೆಂಡೆತ್ತಿದ್ರು ಮಾತ್ರ. ಅದು ಬೆಂಡೆತ್ತಿದಲ್ದೆ, ಸೊ ಅಲ್ಲಿ ಊಟನೂ ಕೂಡ ಕೊಟ್ರು ನಮಗೆ. ಚೆನ್ನಾಗಿ ಬೆಂಡೆಸ್ಕೊಂಡ್ ಬಂದಿದ್ದೀರಾ ಈಗ. ಅನುಶ್ರೀ, ಆಂಡ್ರ್ಯೂ 5 times ಊಟ ಬೇಕಾಗಿತ್ತು ಪಾಪ, ಚೆನ್ನಾಗಿ ಹಾಕಿದ್ರು. ಟೆಂಪ್ಟ್ ಕೂಡ ಮಾಡಿದ್ರು. ಕಾಜು ಬರ್ಫಿ, ಅದು ಇದು ಮಿಕ್ಸ್ಚರ್ ಅಂತೆ, ಬಿಸ್ಕೆಟ್ಸ್ ಅಂತೆ, ಬಟ್ ಏನು ಮುಟ್ಲು ಇಲ್ಲ, ನೀರ್ ಕೂಡ ಮುಟ್ಲಿಲ್ಲ. ಓಕೆ, ತುಂಬಾ ಅರ್ಲಿ ಆಗಿ ರೆಡಿ ಆಗ್ಬಿಟ್ವಿ ಅನ್ಸುತ್ತೆ. ಓಕೆ, ಇಬ್ರು ಸೇರಿ ಒಂದು ಲೆಕ್ಚರ್ ಕೊಟ್ರಂತೆ ಕಸದ ಬಗ್ಗೆ. ಹೌದು, ಕಸದಿಂದ ರಸ ಅಂತ. ಅಲ್ಲ ಅಂದ್ರೆ ವೆಟ್ ಕಸ ಡ್ರೈ ಕಸ ಸಪರೇಟ್ ಮಾಡಿ ಹಾಕಿ ನಮ್ಮ ಸಿಟಿಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಒಂದ್ ಸಣ್ಣ ಹೆಲ್ಪ್ ಆಗುತ್ತಲ್ವಾ ನಮ್ಮ ಸಿಟಿಗೋಸ್ಕರ ಅಂತ ಒಂದ್ ಹೇಳಿದ್ವಿ ಅಷ್ಟೇ. ಅದು ಓಕೆ. ಅಲ್ಲ, ನಿಮ್ಗೆ ಕಸದ ಗಾಡಿನ ಕಸ ಎತ್ಕೊಂಡ್ ಬನ್ನಿ ಅಂತ ಕೊಟ್ರೆ ಗಾಡಿನ ಮುರಿದಾಕ. ಅದ್ರ ಬಗ್ಗೆ ಹೇಳಲೇಬೇಕು. ಏನಂದ್ರೆ ನಮಗ್ ಕೊಟ್ಟಿದಂತ ಗಾಡಿ ಬೇರೆ ಎಲ್ಲಾ ಗಾಡಿಗಳಿಗಿಂತ ಫುಲ್ ವೀಕ್, ಅಂದ್ರೆ ನಮ್ಗೆ ಹಿಂಗಂದ್ರೆ ಫುಲ್ ಕಟ 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 ಅಂತಿತ್ತು, ಇನ್ನೇನ್ ಮುರಿದು ಹೋಗೋ ಸ್ಥಿತಿಲಿ ಇಲ್ಲ. ಆದ್ರೆ ಇನ್ನೂ ಒಂದು ಪ್ರಾಬ್ಲಮ್ ಆಗಿತ್ತು, ಟೈರ್ ಇರುತ್ತಲ್ಲ ಕೆಳಗಡೆ, ಅದು ಇಲ್ವೇ ಇಲ್ಲ. ನಾವ್ ಹೀಗೆ ಎಷ್ಟು ಕಷ್ಟಪಟ್ಟಿದೀವಿ ನಮ್ಗೆ ಗೊತ್ತಿ, ಎತ್ಕೊಂಡು ಹೋಗಿದೀವಿ ಈ ಗಾಡಿ. ಕೊನೆಗೆ ನಮ್ಮ ಬ್ಯಾಡ್ ಲಕ್ ಏನೋ ಅದು ಮುರಿದು ಹೋಯ್ತು. ಪ್ರತಿನಿತ್ಯ ಅವರೆಷ್ಟು ಕಷ್ಟಪಡ್ತಾರೆ ಬಿಡಲ್ಲ. ಖಂಡಿತ. ಅವ್ರ ಬಗ್ಗೆ ಒಂದು ಸಣ್ಣ ಕನ್ಸರ್ನ್ ಬಂದಿದೆ ಇವತ್ತು ಮಾಡಿದ ಚಾಲೆಂಜ್ ಟಾಸ್ಕ್ ನಿಂದ. ದೊಡ್ಡ ಕನ್ಸನೇ ಬಂದಿದ್ಯಾ? ಓ ಧನ್ಯ. ವೀಕ್ಷಕರೇ, ನಾವು ಇವ್ರಿಗೆ ಬರೀ ಕಸ ಅಂತ ಮಾತ್ರ ಹೇಳಿರ್ಲಿಲ್ಲ, ಹಳೆ ಪೇಪರ್ಗಳನ್ನು ತರಬೇಕು ಅಂತ ಹೇಳಿದ್ವಿ. ಅದಷ್ಟನ್ನು ವೇಯಿ ಮಾಡಿ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಯಾರು ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಡಿಸೈಡ್ ಮಾಡಿದೀವಿ. ಈ ಕಡೆಯಿಂದ ಬರ್ತಾ ಇದ್ದೀನಿ, ಆಂಡ್ರ್ಯೂ ಅಂಡ್ ಅನುಶ್ರೀ, ನೀವಿಬ್ರು ಸೇರಿ ಎಷ್ಟು ಕೆಜಿ ಗಾರ್ಬೇಜ್ ಮತ್ತೆ ಎಷ್ಟು ಕೆಜಿ ಪೇಪರ್ ತಂದಿರ್ಬೋದು? 25+ ಎರಡು ಇಲ್ಲ, ಪೇಪರ್ ಬೇರೆ. ಟೋಟಲ್ ಎಷ್ಟು ತಂದಿರ್ಬೋದು? ಓಕೆ, 40. ಎರಡು ಸೇರಿ 40. 40. ಓಕೆ, ನಾನು ಹೇಳ ಕರೆಕ್ಟ್ ಆಗಿ ಏನು ಅಂತ. ಗಾರ್ಬೇಜು 38.5 kg ಅಂಡ್ ಪೇಪರು 30.5 kg. ಟೋಟಲ್ 69 kg ಕಸ ತಂದಿದ್ದೀರಾ. ನಿವೇದಿತಾ ಅಂಡ್ ಸಾಗರ್, ನೀವೆಷ್ಟು ತಂದಿರ್ಬೋದು? ಸರ್ ಎಲ್ಲಾ ಸೇರಿ 100 kg ಮೇಲೆ ಹೋಗಿರುತ್ತೆ ಸರ್. ಹೌದಾ? ಪಕ್ಕಾ ಸರ್. ಓ ಮೈ ಗಾಡ್. ಬಿಕಾಸ್ ನಾವು ಬರೇ ಅಲ್ಲಿ ಡ್ರಮ್ ಅಲ್ಲಿ ಮಾತ್ರ ತಂದಿರಲ್ಲ, ಚೀಲದಲ್ಲೂ ಸೇರಿಸಿ ನಾವು ಎಕ್ಸ್ಟ್ರಾ ತಗೊಂಡ್ಬಂದಿದ್ವಿ. ಸೊ ನನ್ಗೆ ಹೋಪ್ ಇದೆ ಅಷ್ಟಾಗಿರುತ್ತೆ ಅಂತ. ಎಷ್ಟು ತಂದಿದ್ದೀರಾ ಗೊತ್ತಾ? ಎಷ್ಟು ಸರ್? ಪೇಪರು 14 kg ತಂದಿದ್ದೀರಾ. ಪೇಪರ್. ಗಾರ್ಬೇಜು 53.5 kg ತಂದಿದ್ದೀರಾ. ಟೋಟಲ್ 67.5 kg ಆಯ್ತು. ಓಕೆ, ಈಗ ನೀವು ಅವರಿಬ್ಬರಿಗಿನ್ನ ವರ್ಸ್ಟಾ ಬೆಸ್ಟಾ ಡಿಸೈಡ್ ಮಾಡಬೇಕಾಗಿದೆ. ರಕ್ಷಾ ಅಂಡ್ ಹೇಮಂತ್, ಎಷ್ಟು ತಂದಿರ್ಬೋದು ನೀವು? 60 to 70. ಸೇಮ್ ಅದೇ ರೇಂಜ್ ಅಲ್ಲೇ? ಅದೇ ರೇಂಜ್. ಏನ್ ಮಾತಾಡ್ಕೊಂಡಿದ್ರಾ? ನಮಗೂ ಅಷ್ಟೇ ಟೈಮ್ ಲಿಮಿಟ್ ಇದ್ದಿದ್ದು. ಓಕೆ, ಅಷ್ಟೇ ಆಗಿರುತ್ತೆ ಅಂತ ಲಾಜಿಕಲಿ. ಓಕೆ, ಪೇಪರು ನೀವು 44.5 kg ತಂದಿದ್ದೀರಾ. ಇವರಿಬ್ರು 67.5 ಆಯ್ತು. ನೀವು ಬರೀ ಒಂದು ಪೇಪರ್ ನಲ್ಲಿ 44.5 kg ಮುಗಿಸ್ಬಿಟ್ಟಿದ್ದೀರಾ. ಈಗ ಅವರಿಬ್ರಿಗೂ ಡವ 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 ಅಂತ ಇದೆ. ನಮಗಿನ್ನೂ ಜಾಸ್ತಿ ಆಗ್ತಿದೆ. ನಿಮ್ಗಿನ್ನೂ ಜಾಸ್ತಿ ಆಗ್ತಾ ಇದೆಯಾ? ಗಾರ್ಬೇಜು 48 kg ತಂದಿದ್ದೀರಾ. ಓಕೆ, ಈ ಚಾಲೆಂಜಿನ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಹೇಳ್ಬಿಡ್ತೀನಿ. ಇದರಲ್ಲಿ ಟ್ರಂಪ್ ಕಾರ್ಡ್ಸ್ ಇರುತ್ತೆ, 3 ಟ್ರಂಪ್ ಕಾರ್ಡ್ಸ್ ಇರುತ್ತೆ. ಒಂದು ಊಟ, ಒಂದು ನಿದ್ದೆ, ಇನ್ನೊಂದು ರೆಸ್ಟ್ ರೂಮ್ ಅಂತ. ಯಾವ್ದಾದ್ರು ಒಂದು ಪಿಕ್ ಮಾಡಬಹುದು ಇಬ್ರು ಸೇರಿ, ಅದನ್ನ ನೀವು ಬಳಸ್ಕೋಬಹುದು. ಅವರಿಬ್ರಿಗೆ ಅದು ಇರಲ್ಲ. ಓಕೆ, ಯಾವ ಟ್ರಂಪ್ ಕಾರ್ಡ್ ಸಿಕ್ಕಿದ್ರೆ ತುಂಬಾ ಸಂತೋಷ ಆಗುತ್ತೆ ನಿಮ್ಗೆ? ನಿದ್ದೆ. ನಿದ್ದೆ. ಯಾಕಂದ್ರೆ ಇವತ್ತು ಫುಲ್ ಡೇ ಕಷ್ಟ ಪಟ್ಬಿಟ್ಟಿದೀವಲ್ಲ, ಅದಕ್ಕೆ ಫುಲ್ ಸುಸ್ತಾಗಿದೆ. Okay. ಸೊ ನಾಳೆ ಸ್ವಲ್ಪ ಎನರ್ಜಿ ಬರುತ್ತೆ. ಏನ್ ಇಡೀ ರಾತ್ರಿ ಮಲಗಿಸ್ತೀವಿ ಅನ್ಕೊಂಡ್ರಾ? ತರಿಸ್ಲಾ ಟ್ರಂಪ್ ಕಾರ್ಡು? ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ. ವೇಟ್ ಎ ಸೆಕೆಂಡ್. ಜೋಕರ್.
3 ಇದೆ ಇಲ್ಲಿ. ಶಫಲ್ ಮಾಡ್ತೀನಿ ನಿಮ್ ಕಣ್ ಮುಂದೆನೆ, ಯಾವ್ದ್ರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ನಿದ್ದೆ 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 ಊಟ ಸರ್. ಊಟ ಇದೆ ನಿಂಗಾಯ್ತಲ್ಲ. ಪರವಾಗಿಲ್ಲ ಪಾರ್ಟ್ನರ್ ಸರಿ ಇಲ್ಲ. ಇಲ್ಲ ಸರ್, ಪರವಾಗಿಲ್ಲ, ಯಾವ್ದಾದ್ರು ಪರವಾಗಿಲ್ಲ. ಪರವಾಗಿಲ್ವಾ? ಏನ್ ನಿದ್ದೆ ಮಾಡಕ್ ಬಿಟ್ರೆ ಒಂದ್ 10 ನಿಮಿಷ ಮಾಡಕ್ ಬಿಡ್ತೀರ ಅಷ್ಟೇ ಸರ್. ಅದೇ ಊಟ ಸಿಗೋ ಹೊಟ್ಟೆ ತುಂಬಾ ಊಟ ಮಾಡ್ಬೋದಲ್ಲ. ಓಕೆ. ಅಂಡ್ ಯು ಗಾಟ್ ದಿಸ್ ಫುಡ್. ಚಾಲೆಂಜ್ಗಳ ಸುರಿಮಳೆ ಶುರು ಆಗುತ್ತೆ ಇವಾಗ, ಸರಮಾಲೆ ಶುರು ಆಗುತ್ತೆ. ನೀವು ಆ ಚಾಲೆಂಜ್ಗಳ ಮಧ್ಯದಲ್ಲಿ ಇದನ್ನ ಮಾಡಬೇಕು. ಇದನ್ನೇ ಒಂದು ಆ ಚಾಲೆಂಜ್ ಮಧ್ಯೆ ಇದನ್ನ ಮಾಡೋ ಹಾಗಿಲ್ಲ. ಚಾಲೆಂಜ್ಗಳ ಮಧ್ಯ ಫ್ರೀ ಟೈಮ್ ಅಂತ ಇರುತ್ತೆ, ಅವಾಗ ಮಾತ್ರ ಬಳಸ್ಕೋಬೇಕು. ಮುಂದಿನ ಕೆಲಸ ಏನು ಅಂತ ಹೇಳ್ಬಿಡ್ತೀನಿ. ನಿಮ್ಮ ಅಷ್ಟು ಜನನ ನಮ್ಮ ಚಾಲೆಂಜ್ ರೂಮ್ ಕಳಿಸ್ತೀನಿ. ಚಾಲೆಂಜ್ ರೂಮ್ ನಲ್ಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ನೀವು ಫಾಲೋ ಮಾಡಬೇಕಾಗಿದೆ. ಅದೇನು ಅಂತ ಹೇಳಿದ್ರೆ, ಆ ರೂಮ್ ನಲ್ಲಿರೋ ವಸ್ತುಗಳು ಜಾಗ ಬದಲಿಸಬಾರ್ದು. ಬಟ್ಟೆ ಅಥವಾ ಇನ್ನೇನೋ ವಸ್ತುವಿನಿಂದ ನಿಮ್ಮ ಮುಖಾನ ಮುಚ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ಮನಸ್ಸಿನಲ್ಲಿ ಹಾಕೊಳ್ಳಿ, 10 ಸೆಕೆಂಡ್ಗಿಂತ ಜಾಸ್ತಿ ಕಣ್ಣು ಮುಚ್ಚಿದ್ರೆ ಯು ಆರ್ ಎಲಿಮಿನೇಟೆಡ್. ಸೊ ಚಾಲೆಂಜರ್ಸ್ 12 ಗಂಟೆಗಳನ್ನ ಪೂರೈಸಿದರ, ಇನ್ನು 60 ಗಂಟೆ ಬಾಕಿ ಇದೆ. ಕಣ್ಣನ್ನ ಬಿಡಿಸ್ಕೊಂಡು ನಿದ್ದೆ ಮಾಡದೆ ಸುಮಾರು ಕೆಲಸಗಳನ್ನ ಮಾಡಬೇಕಾಗಿದೆ. ಓಕೆ, ನಮ್ಮ ಚಾಲೆಂಜ್ ರೂಮ್ ಹೋಗ್ತೀರಾ? ಓಕೆ ಸರ್, ಡನ್, ಪ್ರೊಸೀಡ್. ಹೈ ಎನರ್ಜಿ ಸ್ಪೀಡ್ ಅಲ್ಲಿ ಫುಲ್ ಮೈ ಮರ್ತಾವ್ರೆ ನಮ್ಮ ಚಾಲೆಂಜರ್ಸ್. ಗೊತ್ತಿಲ್ಲ ಬಿಡಿ, ಇದು ಆರಂಭ. ಓಕೆ ಗೈಸ್, ನಾವ್ ಯಾರು ನಮ್ಗೆ ವಿ ಡಿಡ್ಂಟ್ ಇಂಟ್ರೊಡ್ಯೂಸ್ ಅವರ್ಸೆಲ್ವ್ಸ್. ಹಾಯ್ ಆಂಡ್ರ್ಯೂ. ಹಲೋ, ನಮಸ್ಕಾರಂ. ಹಾಯ್ ಹಾಯ್ ಹೇಳೋದು ನಿಮ್ಮ ಊರಲ್ಲಿ ಇಂಟ್ರೊಡಕ್ಷನ್ ಏನು ಹೇಳ್ರಿ? ನಿಮ್ಮ ಹೆಸರು? ಲುಕಿಂಗ್ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್. ಏನ್ ನೀವು ನಿಮ್ಮ ಹತ್ರ ನಿಮ್ಮ ಪಾರ್ಟ್ನರ್ ಯು ಆಲ್ಸೋ ಲುಕಿಂಗ್ ವೆರಿ ಪ್ರಿಟಿ. ನೀವ್ ಹೇಳ್ಬಿಡ್ರಿ. ಅವ್ರು ಹೇಳಾಯ್ತು ಅವಾಗ್ಲೇ. ಯಾಕಂದ್ರೆ ಗಾಡಿ ಎಲ್ಲ ಗೈಸ್, ಹೊಡೆದೋಗಿ ಸುಮ್ನೆ ನಾನು ಯಾರಿಗೂ ಇದ್ ಮಾಡಲ್ಲ. ಐ ಆಮ್ ಕಮಿಟೆಡ್ ಟು ಮೈ ಡಾಗ್ ಸ್ಕೂಬಿ. ನಾನು ಇವನಿಗೊಂದು ಚೀಟ್ ಮಾಡಲ್ಲ. ಮಧ್ಯದಲ್ಲಿ ಏನೋ ಟಾಪಿಕ್ ಶುರು ಮಾಡ್ತಾರೆ. ನಾನ್ ಸುಮ್ನೆ ಹೇಳಿದ್ದು. ಹಲೋ ಮೇಡಮ್, ಹೂ ಪ್ರಪೋಸ್ಡ್ ಯು? ಫಸ್ಟ್ I didn't ask you to propose me. That's it. I'm not even mentioning you. You're like my sister, okay? You're like my brother. ಹೇ ಮಿಸ್ಟರ್, ಯು ಆರ್ ಮೈ ಸಿಸ್ಟರ್. Hey, ಆಂಟಿ ಚಂದ್ರ ನೋಡ್ಕೊಂಡು ಟೈಮ್ ಎಷ್ಟು ಅಂತ ಹೇಳ್ತೀನಿ ಅಂತ ಚಂದ್ರ ಇಲ್ಲ, ಬೇಕಂದ್ರೆ ಟ್ಯೂಬ್ಲೈಟ್ ನೋಡಿ ಏನಾದ್ರು ಹೇಳಿ. ಹೇಳಿ ಟ್ಯೂಬ್ಲೈಟ್ ನೋಡ್ಕೊಂಡು ಟೈಮ್ ಎಷ್ಟು ಹೇಳ್ತೀನಿ ಬಾರಿ. ಪ್ಲೀಸ್. ಹತ್ರ ಬಾ. ಹಲೋ, ಕಣ್ತಾನೆ ನೋಡ್ತಾ ಇದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ. ನಿಮ್ ಕಣ್ಣು ನೋಡ್ಕೊಂಡು ಹೇಳ್ತೀನಿ. ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ. ನಿಮ್ ಅಂಜಲಿ ಕೂತ್ಕೊಂಡಿದ್ದಾಳೆ ಅನ್ಕೊಳ್ಳಿ ಅನುಶ್ರೀ ಕಡೆ. ಬ್ಯಾಕ್ ರಿವರ್ಸ್ ರೀಪ್ಲೇ. ಆ ಹುಡ್ಗಿಗ್ ಮದುವೆ ಆಗಿದೆ ಮೇಡಮ್, ಪ್ಲೀಸ್ ಚೇಂಜ್ ಮಾಡಿ. ರೋಲಿಂಗ್ ಆಕ್ಷನ್. ಅಂಜಲಿ. ಈ ಬುಕ್ ಬಗ್ಗೆ ಗೊತ್ತಾ? ಯಾವ ಬುಕ್ ಅಂತ ಗೊತ್ತಾ? ಇಂಥ ಬುಕ್ ಎಲ್ಲ ಓದ್ಬೇಕಾ ಬಾಡ? ಒನ್ ಮೋರ್ ಟೇಕ್ ಸರ್, ಒನ್ ಮೋರ್ ಟೇಕ್. ರೋಲಿಂಗ್ ಆಕ್ಷನ್. ಏಯ್, ರೋಲ್ ಅಂದ್ರೆ ನೀವೇ. ಹೇಮಂತ್, ಯು ಆರ್ ಅ ಕ್ಯಾಮ್ರಾಮನ್. ನಾನು ಆಕ್ಷನ್ ಹೇಳ್ತೀನಿ. ಡೈರೆಕ್ಟರ್, ಓಕೆ? ರೋಲ್, ರೋಲಿಂಗ್, ಆಕ್ಷನ್. ಸುಮ್ಮನೆ ಸುಮ್ಮನೆ ಇದ್ದರೂ ಸುಮ್ಮನೆ ಪ್ರಾಣ ತಿಂತಾನೆ ಪ್ರೀತಿ. ಓಕೆ, ಸೊ ಒಬ್ರು ಚೆನ್ನಾಗಿ ಇಂಟ್ರೊಡ್ಯೂಸ್ ಆಗಿದ್ದೀರಾ. ನಾಟ್ ರಿಯಲಿ. ನಾಟ್ ರಿಯಲಿ ಅಲ್ವಾ? ಅಲ್ವಾ ಅಂದ್ರು? ಫ್ರೆಂಡ್. ಅಂಜಲಿ
ಅಂಜಲಿ ಅವ್ರಿಗೇನೋ ಅಂಜಲಿ ಅನ್ನೋದು ಕನ್ವರ್ಸ್ತಾರೆ ಸರ್ ಆಗ್ಲಿಂದ. ಯಾರು? ಅವರು ಅದ್ಯಾರೋ ಅಂಜಲಿ ಅಂತ ಸ್ವಲ್ಪ ನಾನು ಆಲ್ರೆಡಿ ಹೇಳಿದ್ದೀನಿ ಆ ಹುಡುಗಿ ಮದುವೆ ಆಗಿ 6 ತಿಂಗಳಾಯ್ತು ಅದೇ ಮಾತಾಡ್ತಾ ಇದ್ದಾರೆ. ಈಗ ಅಂಜಲಿ ನಿವೇದಿತ ಆಗೋದಕ್ಕೆ ಹೋಗ್ತಾ ಇದ್ದಾಳೆ. ನಾನು ಯಾವಾಗ್ಲೂ ಅಕ್ಕ ಅನ್ಕೊಂಡಿದ್ದೀನಿ, ತಂಗಿ ಇಲ್ಲಿರೋರು ಅವಾಗಲೇ ಬರುವಾಗ್ಲೇ ಹೇಳ್ಬಿಟ್ಟೆ ಆಲ್ ಇಂಡಿಯನ್ ಸಿಸ್ಟರ್ಸ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಆಗೋಗಿದೆ. ಅವ್ನ್ ಮಾಡ್ಕೊಂಡಿರೋ ನಾನ್ ಮಾತ್ರ ನಮ್ಗೆ ಯಾರು ಇಲ್ಲ ಸರ್. ನಾನ್ ಮಾತ್ರ ಅವ್ರಿಗೆಲ್ಲ ಇನ್ನೂ ಇದೆ ಪಾತ್ರ. ಅವ್ರಿಗೆ ಆರಾಮಾಗಿ ಮಾಡು. ಎಲ್ಲಾರು 3 ಜನ ಫ್ರೆಂಡ್ಸ್ ನನಗೆ, ಯಾರು ಬ್ರದರ್ ಸಿಸ್ಟರ್ಸ್ ಇಲ್ಲ. ಏನನ್ಸುತ್ತೆ ಈ ಸ್ಟೇಟ್ಮೆಂಟ್ ಬಗ್ಗೆ? ಅಯ್ಯೋ ಏನು ಅನ್ಸಲ್ಲ ಸರ್. ಇಲ್ಲ 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 ಆಲ್ರೆಡಿ ಸರ್ ಬೆಳಗ್ಗೆ Controversy ಮಾಡ್ಬೇಕಾದ್ರೆ ಕಾಂಟ್ರವರ್ಸಿ ಟಾಸ್ ಮಾಡ್ಬೇಕಾದ್ರೆ ಹೇಳಿದಾಳೆ ಅವಳು ನಿಮ್ಮ ಮನೇಲಿ ಮಾತಾಡು ಅಂತ. ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ ನಾನು ಸಿಸ್ಟರ್ಸ್ ಅನ್ಬಿಟ್ಟೆ. ಇಟ್ಸ್ ಲೆಫ್ಟ್ ಟು ಯು ಟು ಟೇಕ್ ಮಿ ಆಸ್ ಬ್ರದರ್ ಆರ್ ಫ್ರೆಂಡ್. ಇಟ್ಸ್ ಲೆಫ್ಟ್ ಟು ಯು. ಅಪ್ಪ ಸ್ಟೇಟ್ಮೆಂಟ್ ಅದು ಒಳ್ಳೇದಲ್ಲ ಆಕ್ಚುಲಿ. ಓಕೆ, ನೀವು ನಮ್ಮ ಜೊತೆನೇ ಇರ್ತೀರಾ ಸರ್? ಬಿಡಿ ಸರ್ ಪ್ಲೀಸ್. ನಾವು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು 10,000 ಕೊಡ್ತೀವಿ. ಬಿಡಿ ಸರ್. ಇವ್ರ 3 ಜೊತೆ ನೀವೇ ಮಾತಾಡ್ಕೋಬೋದು, ನಾವೆಲ್ಲ ಕಾರ್ನರಲ್ಲಿ ಇರ್ತೀವಿ. ಇಲ್ಲ ಆಮೇಲೆ ನಾನು ಇನ್ನೊಂದು ಚಾಲೆಂಜ್ ಪೋಸ್ ಮಾಡ್ಬೇಕಾಗುತ್ತೆ. ಯಾರು ಜಾಸ್ತಿ ಇಂಗ್ಲಿಷ್ ಬಳಸ್ತಾರೋ ಅವ್ರನ್ನ ಆಚೆ ಕಳಿಸ್ತೀನಿ. ಇದನ್ನ ನೀವೇ ಜಾಸ್ತಿ ಮಾಡಿದಿರಿ, ಆಚೆ ಹೋಗಿದ್ರೆ ಆಚೆ ಹೋಗಿ. ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಬೇರೆ ತರದ್ದು? ಅಂದ್ರೆ ಇನ್ಮೇಲೆ ಚಾಲೆಂಜ್ಗಳು ಶುರು ಆಗ್ತಾ ಹೋಗುತ್ತೆ. ಅಂಡ್ ಆ ಚಾಲೆಂಜ್ಗೆ ಏನ್ ರೂಲ್ಸ್ ರೆಗ್ಯುಲೇಷನ್ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿದೆ ಹೇಳಿದೀನಿ ಚಾಲೆಂಜ್ ರೂಮ್ ಏನ್ ನಿದ್ದೆ ಮಾಡಿದ್ರೆ ಮಾತ್ರ ಎಲಿಮಿನೇಷನ್ ಇಲ್ಲ ಟಾಸ್ಕ್ ಅಲ್ಲಿ ಫೇಲ್ ಆದ್ರೂ ಎಲಿಮಿನೇಷನ್? ಹೌದು, ಚಾಲೆಂಜ್ ನಲ್ಲಿ ಸೋತ್ರು ಎಲಿಮಿನೇಟ್ ಆಗ್ತಾರೆ. ರೆಡಿ ಇದ್ದೀರಾ? ರೆಡಿ ಆಗಿ ಆಲ್ರೆಡಿ ನಡೀತಾ ಇದೆಯಲ್ಲ ಸರ್. ನಡೀತಾ ಇದೆ. ಎಲ್ಲರೂ ಆಚೆ ಹೋಗೋಣ. ಎಲ್ರು ಆಕ್ಚುಲಿ ನಿದ್ದೆ ಸ್ಟಾರ್ಟ್ ಆಗ್ತಾ ಇತ್ತು. ಒಳ್ಳೆ ಕೆಲಸ ನೀವು ಬಂದ್ರಿ. ಅಲ್ಲ, ನಿದ್ದೆ ಮಾಡಕ್ ಬಿಡಲ್ಲ, ಯೋಚನೆ ಮಾಡ್ಬಿಡಿ. ಬನ್ನಿ ನೀವು ಇದೆಲ್ಲ ನಮ್ಗೆನಾ? ಎಲ್ಲಾನು ನಿಮ್ಗೇನೆ. ಪಾಪ ಬೆಳಗ್ಗೆ ಎಲ್ಲ ಕಸ ಇದ್ದೀರಾ, ಬೇರೆಯವ್ರ ಮನೆ ಕೆಲಸ ಮಾಡಿದೀರಾ, ಒಂಥರ ಸೋಷಿಯಲ್ ಕನ್ಸರ್ನ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಎಲ್ಲ ನೋಡಿ ಹೊಟ್ಟೆ ತುಂಬ ಊಟ ಹಾಕ್ಸೋಣ ಅಂತ. ಅದಕ್ಕಿಂತ ಇನ್ನೇನ್ ಮಾಡಕ್ ಸಾಧ್ಯ? ಒಂದು ಸಣ್ಣ ಪಾರ್ಟಿಯ ಟ್ರೀಟ್ ನನ್ನ ಕಡೆಯಿಂದ. ಫ್ರೆಶ್ ಆಗಿ ಬಿಸಿ ಬಿಸಿ ಊಟ ಹಾಕ್ಸೋಣ ಅಂತ. ಓಕೆ, ಥ್ಯಾಂಕ್ ಯು. ಕ್ಯಾನ್ ಎಂಜಾಯ್ ದ ಡಿನ್ನರ್. ಒಂದು ಪ್ರಶ್ನೆ, ಬೆಳಗ್ಗೆ ಎಲ್ಲ ಮನೆ ಕೆಲಸ ಮಾಡಿದ್ರಿ, ಕಸ ಗುಡಿಸಿದ್ರಿ, ಏನೇನು ಮಾಡಿದ್ರಲ್ಲ, ಕಸ ಆಯ್ದ್ರಿ, ಕೈ ತೊಳ್ಕೊಂಡಿದ್ರ ಇಲ್ವಾ? ಯಾರು ಕೇಳಲೇ ಇಲ್ಲ ನನ್ನ. ಖಂಡಿತ ಇಲ್ಲ. ಇಲ್ಲ, ಪ್ರೀತಿಯಿಂದ ತಿನ್ನಿಸ್ತಾ ಇದ್ದೀನಿ. ಓ ಹೀಗೆ. ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೆ ನಾನೀಗ. ಯಾರು ಸೋಲ್ತೀರಾ ಲಾಸ್ಟ್ ಅಲ್ಲಿ? ನೀವು ಇಬ್ಬರೇ ಉಳ್ಕೊಂಡ್ರೆ? ನನ್ಗೋಸ್ಕರ ಪಾಪ ಅವನೇ ಸೋತ. ಚಾನ್ಸೇ ಇಲ್ಲ ಸರ್. ಹೌದಾ? ಚಾನ್ಸೇ ಇಲ್ಲ. ಇದನ್ನೇ ಹೇಳಿದ್ದು. ನನಗ್ ಜಾಸ್ತಿ ಆಗೋಯ್ತು. ವೇಸ್ಟ್ ಪೇಪರ್ ಬ್ಯಾಸ್ಕೆಟ್ ತರ ಆಗೋಯ್ತು ಜೀವನ. ಅನ್ನ ವೇಸ್ಟ್ ಮಾಡಬಾರ್ದು. ಯಾವಾಗ ಬೆಳಿಗ್ಗೆ ಇವ್ರ ಜೊತೆ ಗಾಡಿ ತಳೆದ್ನೋ, ಓ ಮೈ ಲಾರ್ಡ್, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ಇದ್ರ ಮೇಲೆ ಏನೋ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಾ ಇದೆ. ನಮ್ಮ ಮನೇಲಿ ಉಕ್ಕಿ ಉಕ್ಕಿ ಕೊಡ್ತಾರೆ. ಇನ್ನು 5 ನಿಮಿಷದ ಮೇಲೆ ನಾನು ನಿಮ್ಗೆ ಊಟ ಮಾಡಕ್ ಬಿಡಲ್ಲ, ತಟೆ ಕಿತ್ಕೊಂಡ್ಬಿಡ್ತೀನಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆದ್ರೂ ಇನ್ನೇನಾದ್ರೂ ಕಡೆ ಉಳಿಸ್ಕೊಂಡಿದ್ರೆ ಮುಗಿಸ್ಕೊಂಬಿಡಿ. 5 4 3 2 1 ಸ್ಟಾಪ್. ಇನ್ನು ಅಶ್ವಾಗ್ತಾ ಇರು, ತಿನ್ಬೋದು. ಸುಮ್ಮನೆ ಸುಳ್ಳು ಹೇಳಿದ್ ನಾನು. ತಿನ್ಬೋದು ಇನ್ನು. ಸೊ ಚಾಲೆಂಜರ್ಸ್ ಎಲ್ಲ ಊಟ ಮಾಡಿದಿರಿ. ಒಂದು ಖುಷಿನ ನಿಮ್ ಜೊತೆ ಹಂಚ್ಕೋತೀನಿ ನಾನು. ಈಗ ಊಟ ಏನ್ ಸರ್ಪ್ರೈಸ್ ಇತ್ತು ಅದಕ್ಕಿಂತ ದೊಡ್ಡ ಸರ್ಪ್ರೈಸ್. ಓಕೆ, ಒಂದು ಸ್ಪೆಷಲ್ ಗೆಸ್ಟ್ ನ ಕರಿತೀನಿ. ಕಿನ್ನರಿ, ಇದು ನಿಮ್ಮ ಸರ್ಪ್ರೈಸ್. ಬಟ್ ಫಸ್ಟ್ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ಬಿಡ್ತೀನಿ ಎಲ್ಲರಿಗೂ. ಬಿಕಾಸ್ 1 ಲಕ್ಷ ಪ್ರೈಸ್ ಅಮೌಂಟ್ ಏನಿದೆ ನಾನು ಕೊಟ್ಬಿಟ್ಟಿದ್ದೀನಿ. ನನ್ನ ಜವಾಬ್ದಾರಿ ಇಲ್ಲಿಗೆ ಮುಗೀತು. ಇದರಲ್ಲಿ ಎಷ್ಟು ಉಳಿಸ್ಕೊಂಡು
ಒಬ್ರು ಇಲ್ಲಿಂದ ಈ ದುಡ್ಡಲ್ಲಿ ಖರ್ಚು ಮಾಡಿ ಉಳಿದಂತ ದುಡ್ಡನ್ನ ಮನೆಗೆ ತಗೊಂಡು ಹೋಗ್ತಾರೆ. ಯಾರು ಎಲಿಮಿನೇಟ್ ಆಗ್ತಾರೆ ಅವರು ಒಂದು ನಯಾ ಪೈಸಾನು ಇಲ್ಲಿಂದ ತಗೊಂಡು ಹೋಗಲ್ಲ. ಇದರ ಮಧ್ಯೆ ಒಂದಷ್ಟು ದುಡ್ಡುಗಳ ಕೈ ಬದಲಾಗುತ್ತೆ. ಅದೇನು ಅಂತ ಆ ಚಾಲೆಂಜ್ ಬಂದಾಗ ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ 1 ಲಕ್ಷ ರೂಪಾಯಿ ತಗೊಂಡು ಚಾಲೆಂಜ್ ಹೋಗ್ತೀನಿ. ಇದು ನೋಡ್ತಿದ್ರೇ ಸ್ಟಾರ್ಟ್ ಆಗ್ತಿದೆ ಇಲ್ಲಿಂದಾನೆ ಏನಂತ ಹೇಳಿ. ಬಟ್ ಈ ದುಡ್ಡನ್ನ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಲ್ಲ. ಸೊ ಎಲ್ಲಾ ಮ್ಯಾಟ್ರಲ್ಲೂ ಕೂಡ ಏನೇನೋ ಟ್ವಿಸ್ಟ್ ಹೇಳ್ತಿದ್ದಾರೆ. ಇದು ಕೊಟ್ಟಿ ಹೇಳಿದಾರೆ ವಿನ್ನರ್ ಇದನ್ನೇ ಉಳಿಸ್ಬೇಕು, ಇದ್ರಲ್ಲಿ ಸಿಗದೆ ನಿಮ್ಗೆ ಅಂತ. ಅದ್ರ ಮೇಲೆ ಇನ್ನೊಂದು ಟಾಸ್ಕ್ ಅಂದ್ರೆ ನಮ್ಗೆ ಏನ್ ಯೂಸ್ ಮಾಡೋಕ್ಕೂ ಏನ್ ತಿನ್ನೋಕ್ಕೂ ಇದನ್ನೇ ಖರ್ಚು ಮಾಡ್ಬೇಕು. ಇದ್ರಲ್ಲಿ ಎಷ್ಟು ಉಳಿಸ್ತೀವೋ ಅದ್ರಲ್ಲಿ ನಮ್ಗೆ ಲಾಭ ಅಂತ ಹೇಳಿದ್ದಾರೆ. ಐ ಅಕ್ಸೆಪ್ಟ್ ದಿ ಚಾಲೆಂಜ್. ಸೊ ಗೊತ್ತಿಲ್ಲ, ಇದನ್ನ ಇಟ್ಕೊಂಡು ಚೆನ್ನಾಗಿ ಯೂಸ್ ಮಾಡ್ಬಿಟ್ಟು ವಿನ್ ಆಗ್ತೀನಿ ಅಂತ ಅನ್ಕೊಂಡಿದೀನಿ. ತುಂಬಾ ಕಡಿಮೆ ಇಟ್ಕೊಂಡು ಕೊನೆ ತನಕ ಸರ್ವೈವ್ ಆಗಿ ನಮ್ ಜೊತೆ ಇನ್ನೊಬ್ಬ ಕಂಟೆಸ್ಟೆಂಟ್ ಯಾರಾದ್ರೂ ಇದ್ರೂ ಕೂಡ ಅದು ಕೂಡ ತೊಂದ್ರೆ ನಮ್ಗೆ. ಅದು ಈ 1 ಲಕ್ಷ ಕೊಟ್ಟು ಏನ್ ಮಾಡಕ್ ಹೇಳ್ತಾರೆ, ಈ ದುಡ್ಡು ಈಗಲೇ ಕೊಟ್ರೆ ಎತ್ಕೊಂಡು ಓಡೋಗ್ಬಿಡ್ಬೋದು. ಆದ್ರೆ ಚಾಲೆಂಜಸ್ ಇದೆ, ಫೇಸ್ ಮಾಡೋಣ, ಏನಾಗತ್ತೋ. ಇದೇನಿದು ನಮಗೆ ಕನ್ನಡ ಪ್ರಾಪರ್. ಶೌಚಾಲಯ 3,000, ಸ್ನಾನದ ಮನೆ 5,000, ಉಪಹಾರ 7,000, ಕಾಫಿ ಟೀ ಜ್ಯೂಸ್ 3,000, ನೀರು 3,000, ಊಟ 10,000, ಸಂಜೆ ಉಪಹಾರ 5,000. ಸಂಜು ಮತ್ತು ಶೌಚಾಲಯ ಕೊಟ್ಬಿಡ್ರಪ್ಪ. ಮೆನ್ಯೂ ರೇಟ್ ನೋಡ್ತಾ ಇದ್ದಂಗೆನೆ ನಮ್ಮ ಹೆಣ್ಣು ಗಂಡೈಕ್ಳು ಮನಿ ಉಳ್ಸೋ ಮಾರ್ಗ ಹುಡ್ಕೋಕ್ ಶುರು ಮಾಡಿದ್ರು. ಶೌಚಾಲಯ, ಟಾಯ್ಲೆಟ್ ಅಲ್ಲ ಎಲ್ಲಾನು ಒಂದ್ಸಲ ಮಾಡ್ರೆ 5, 3, 8, 15, 18, 21, 31, 27, 36,000 ರೂಪಾಯಿ ಒಂದ್ ದಿನಕ್ಕೆ. 3 ದಿನಕ್ಕೆ 36,000, 36,000. ನಾವು 4-5 ಸಾವಿರ ಇರುತ್ತೆ ಬಿಡ್ಲ. ಲಿಮಿರಿಡಿಯನ್ ಹೋಟ್ಲಲ್ಲೂ ಇಲ್ಲ ಈ ರೇಟ್. ಹೋಗ್ಬೇಕು, ಕಳ್ಸಿ ಯಾರನ್ನು ಬೇಗ. 5 ನಿಮಿಷ ನಂಗೆ ಕರ್ಕೊಂಡು ಹೋಗಕ್ಕೆ. ವಾಶ್ರೂಮ್ ಪ್ಲೀಸ್. ಅಯ್ಯೋ ಪ್ಲೀಸ್, ಐ ವಾಂಟ್ ಟು ಗೋ ಟು ವಾಶ್ರೂಮ್. ನೀವು ಹಿಂಗ್ ಮಾಡ್ಬೇಡಿ. ಬನ್ನಿ ಕುತ್ಕೊಳ್ಳಿ. ನೀವು ಬಂದಿದ್ದ ಸ್ಟೈಲ್ ನೋಡಿ ಭಯ ಆಯ್ತಪ್ಪ. ಗುಡುಗುಡು ಅಂತ ಓಡ್ ಬಂದ್ಬಿಟ್ಟಿದ್ದಾರೆ. ಬೈ ಒಂದ್ ಸ್ಟೆಪ್ ಹಾಕೋಣ. ಯು ವಾಂಟ್ ಮನಿ? ತಪ್ಪಾದವ್ರ ಹತ್ರ ಕೊಟ್ಬಿಟ್ಟು ಆಮೇಲೆ ಹೊರಗೆ ಜೋಕರ್ ಓಡೋಗ್ಬಿಡ್ತಾರೆ. ಹುಡುಗ ಕರ್ಕೊಂಡು ಹೋಗ್ತಾರೆ. ವಾಶ್ರೂಮ್ ಲೇಡಿ ಬರ್ತಾರೆ, ಹೋಯ್ತು ದುಡ್ಡು. ಏನ್ ಲೇಡಿ ಬರ್ತಾರಾ? ನೀವು ಎಲ್ಲ ಹೋಗ್ಬೇಕೀಗ? ವಾಶ್ರೂಮ್ ಎಲ್ಲೋಗ್ಬೇಕು ಗೊತ್ತಿಲ್ಲ, ದುಡ್ಡು ಕೇಳ್ತಾ ಇದಾರೆ. ಹೇಳಿ ಕರ್ಕೊಂಡು ಹೋಗ್ತೀರಾ? ತಗೊಳ್ಳಿ ಪ್ಲೀಸ್. ಕರ್ಕೊಂಡು ಹೋಗೋಣ ಅಲ್ಲಿ. ಬಾಯ್. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನೀವು ಅದ್ ಹಾಕಿದ್ರು ಫ್ರೀ, ಇಲ್ಲ ಅಂದ್ರೆ ಫ್ರೀ. ನಮ್ಮೂರವ್ರ ತರ. ಯಾಕೆ ಫುಲ್ ಶೇಕ್ ಮಾಡ್ಕೊಂಡು ಹೋಗ್ತೀರಾ? ಡಿಸೈನ್ ಆಗಿದಲ್ಲ ಅದು. ನಮ್ಮೂರವರೆಲ್ಲ ಹಂಗೆ ನಿಂತ್ಕೊಂಡು ಚೆಕ್ ಮಾಡಾರ. ಮೋಜು ಮಸ್ತಿ, ಆಡು ಕುಸ್ತಿ ಅನ್ಕೊಂಡ ಆಟದಲ್ಲಿ ಎದುರಾಯ್ತು ನೋಡಿ ಚಾಲೆಂಜ್ ರೂಮ್ ನ ಹೊಸ ಚಾಲೆಂಜ್. ಓಕೆ, ಈಗ ಪಾಪ ಎಲ್ಲರೂ ಇದ್ರ ಬಗ್ಗೆ ನಿಮ್ಗೆ ಯೋಚನೆ ಆಗ್ತಾ ಇದೆ. ತುಂಬಾನೇ ಸರ್. ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಚಾಲೆಂಜ್ ನಾನು ತಗೊಂಡ್ಬಂದಿದ್ದೀನಿ ಈಗ. ಖುಷಿ, ವೆರಿ ಗುಡ್. ನಂಗೆ ಸಪೋರ್ಟ್ ಒಬ್ರು ಬೇಕು, ಕರಿತೀನಿ ಅವ್ರನ್ನ. ಕಿನ್ನರಿ, ಇವ್ರ ಹೆಸರೇ ಕಿನ್ನರಿನ, ನೀವು ಕರೆಯೋದು ಮಾತ್ರ ಕಿನ್ನರಿ ಅಂತನಾ ಅಂತ. ಇವ್ರ ಹೆಸರು ಬರೀ ಕಿನ್ನರಿನ ಬೇರೆ ಕಿನ್ನರಿನ ಗೊತ್ತಾಗತ್ತೀಗ. ಬರೀ ಕಿನ್ನರಿ ಅಲ್ಲ, ಅವಾಗಲೇ 1 ಲಕ್ಷ ಕೊಡಕ್ಕೆ ಬಂದ್ರು, ಫೇರಿ ತರ ಬಂದ್ರು. ಇವಾಗ ಕಿರಿಕ್ ಮಾಡಕ್ಕೆ ಅಂತ ಬಂದಿರೋದು. ಇದು ನಮ್ಮ ಚಾಲೆಂಜ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು 6 ಕಾರ್ಡ್ ತಗೊಂಡ್ಬಂದಿದ್ದಾರೆ. ಒಬ್ಬೊಬ್ರು ಒಂದೊಂದು ಕಾರ್ಡ್ ತಗೋತೀರಾ. ನಾನು ತಿರುಗಿಸಿ ಓಪನ್ ಮಾಡಿ ಅಂತ ಹೇಳಿದಾಗ ಓಪನ್ ಮಾಡಿ ನನಗೆ ತೋರಿಸ್ತೀರಾ. ಅದರಲ್ಲಿ 5 ಜನಕ್ಕೆ ಏನು ಇರಲ್ಲ, ಒಬ್ರಿಗೆ ಮಾತ್ರ ಡೇಂಜರ್ ಮಾರ್ಕ್ ಇರುತ್ತೆ. ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ. ಪನಿಷ್ಮೆಂಟ್ ಯಾರು ಅನುಭವಿಸ್ತಾರೋ, ಯಾರು ಆ ಚಾಲೆಂಜ್ ನ ಕಂಪ್ಲೀಟ್ ಮಾಡ್ತಾರೋ ಅವ್ರಿಗೆ ಮಿಕ್ಕವರೆಲ್ಲ ಸೇರಿ 1,100,000 ರೂಪಾಯಿ ಕೊಡ್ತಾರೆ. ಅಕಸ್ಮಾತ್ ಯಾರಿಗೆ ಪನಿಷ್ಮೆಂಟ್ ಸಿಕ್ಕಿದೆಯೋ ಅವರು ನನಗೆ ಈ ಪನಿಷ್ಮೆಂಟ್ ಮಾಡಕ್ಕಾಗಲ್ಲ, ನಾನು ಬಿಟ್ಬಿಡಿ ಅಂದ್ರೆ ಅವರು 5,000 ರೂಪಾಯಿನ ನನಗೆ ಕೊಡ್ಬೇಕಾಗತ್ತೆ. ಬೇರೆಯವ್ರು ಯಾರು ಅವ್ರಿಗೆ 1,100,000 ರೂಪಾಯಿ ಕೊಡ್ಬೇಕಾಗಿಲ್ಲ. ಅವ್ರು 1,100,000 ರೂಪಾಯಿ ಅವ್ರ ಹತ್ರನೇ ಉಳ್ಕೊಳ್ಳೋದು. ಓಕೆ,
ಓಪನ್ ಮಾಡಿ. ಯಾರಿಗೆ ಬಂದಿರ್ಬೋದು ಪನಿಷ್ಮೆಂಟ್? ಎನಿ ಕೇಸಸ್? ನೋಡ್ಕೊಳ್ಳಿ ಅಲ್ಲ. ಅಲ್ಲಿ ಆಂಡ್ರೂ, ಎಸ್, ತೋರಿಸಿ ನಿಮ್ಮ ಕೈ ಚಳಕನ. ಕಣ್ಣಿಗೆ ಬಟ್ಟೆ ಕಟ್ಟು ಮುತ್ಕೊಡೋದಿರ್ಬೋದು ಸರ್. ನಮ್ಮ ಆಂಡ್ರೂ ಸಾಹೇಬರು ಕುಟಿಗೆ ಕಪ್ಪು ಬಣ್ಣನ ಹಚ್ಕೋತಾರೆ. ಹಾ, ಆಂಡ್ರೂ ಇವರ ಮುಖಗಳಿಗೆ ಮುತ್ತು ಕೊಡೋದು. ಆಂಡ್ರೂ ಇವರ ಮುಖಗಳಿಗೆ ಮುತ್ತು ಕೊಡೋದು. ಮಾರ್ಕ್ ಚೆನ್ನಾಗಿ ಹಚ್ಕೋಬೇಕು. ಮಾರ್ಕ್ ಬರಬೇಕು. ಯಾ ಬರ ಇಲ್ಲಿ ಕೊಟ್ಟೋಗ್ಬಿಡ. ಯಾ ಕಣ್ಮುಚ್ಚಿ ಕಣ್ಮುಚ್ಚಿ ನಾನು ನಂಬಿದ್ರೆ ಕಣ್ಮುಚ್ಬೇಕು. ಕೊಡೋ ನಾನೇ ಫೀಲ್ ಮಾಡ್ತಾರೆ. ನನಗೊಂಥರ ಆಗತ್ತಲ್ಲ. ಕೈ ಕಟ್ಕೋ. ಕಣ್ಮುಚ್ಗಳು ಏನ್ ಮಾಡ್ಬೇಕು? ಯಾಕೆ ಹಿಂಗೆ ಹಿಂಗೆ ಯಾಕೆ ಬೇಕೋ ಬೇಡವೋ ಹೇಳು ನಂಗೆ ಹೆಂಗೆಂಗೋ ಆಗುತ್ತೈತೆ. ಎದೊಳ್ಳೆ ಏನ್ ಬೇಜಾರು? ಇದೇನು ಒಬ್ಬೊಬ್ರಿಗೆ ಒಂದೊಂಥರ. ಓಕೆ, ಅಂದ್ರೆ ಹಿಂಗೆ ಅಂತಿಬೇಕು ಬೇಡವೋ ಹೇಳು ನಿಂಗೆ. ಗೆಟಪ್ಯಾ ಕುಡ್ದಿಲ್ಲ, ತಿಂದಿಲ್ಲ, ಹೋಗಿಲ್ಲ. ಹೇಳಿ ಈ ಜಾಗ ಎಲ್ಲ ಕ್ಲಿಯರ್ ಮಾಡಿ. ಕಣ್ಮುಚ್ಕೊಳ್ಳಿ, ನನಗೆ ಬಂತರ ಆಗ್ತಾ ಇದೆ. ಸೂಪರ್. ಪನಿಷ್ಮೆಂಟ್ ಅಂತ ಅನಿಸ್ತಾ? ಇಲ್ಲ, ಈ ತರ ಕಿರಿಕಳೆ ಮಾಡೋದು ಇವ್ರಿಗೆ. ಅಯ್ಯೋಯ್ಯೋ, ಈ ತರದೇ ಕಿರಿಕಳೆ ಮಾಡೋದು. ಸೊ ಈಗ 5,000 ರೂಪಾಯಿ ಸಿಗುತ್ತೆ. ಮುತ್ತು ಕೊಟ್ಟು 5,000 ರೂಪಾಯಿ. ತಿರುಗಿಸಿ ಒಟ್ಟಿಗೆ ನೋಡ್ಕೊಳ್ಳಿ. ರೆಡಿ? ಅದು ಸೂಪರ್. ದುಡ್ಡು ಬರುತ್ತೆ ಅಂದ ತಕ್ಷಣ ಎಲ್ಲದಕ್ಕೂ ರೆಡಿ. ರೆಡಿ. ಹುಜಾ ಸಿಮ್ ನೋರೆ ಮರೆ ಶೇವಿಂಗ್ ಫೋಮ್ ಇದು ತೆಗೆದು ಮುಖ, ತಲೆ ಎಲ್ಲನೂ ಫೋಮಲ್ಲಿ ಮುಚ್ಕೋಬೇಕು ಎಕ್ಸೆಪ್ಟ್ ದ ಐಸ್. ರೆಡಿ? ಸ್ಟಾರ್ಟ್. ಎಲ್ಲ ಮುಯಿ ಕೊಡಿ. ತಿರುಗಿಸಿ. ನೋಡ್ತಾ ಇದ್ದೀರಾ? ನೋಡ್ಕೊಳ್ಳಿ. ನೋಡೋಣ ಏನು ಪನಿಷ್ಮೆಂಟ್ ಅಂತ. ರೆಡಿ? ನೋಡೋಣ. ಅಲ್ಲ, ಎಲ್ಲಿ ಹೊಡಿಯೋದು ಸರ್? ಹಿಂದೆ ತಿರುಗಿಸ್ಬಿಟ್ಟು ಹಿಂಗ್ ಹೊಡಿಯೋದು. ಅಲ್ಲ, ಇಲ್ಲಿಗೆ ಬನ್ನಿಗೆ. ಆಕ್ಚುಲಿ ನೀವು ಒಳ್ಳೇದು. ಆ ಏಟಿಗೆ ನಿದ್ದೆ ಹೊರಟೋಗುತ್ತೆ. ರೆಡಿ ಇದ್ದಾರೆ ಪನಿಷ್ಮೆಂಟ್ ತಗೊಳಕ್ಕೆ? ಓಕೆ, ಎಸ್ ರಕ್ಷಾ. ಓಪನ್ ಮಾಡಿ. ಎಸ್, ಕಿನ್ನರಿ ಅವರೇ.
ಚಳಿ ಚಳಿ ತಾಳೆನು ಈ ಚಳಿಯ. ನನಗೇನೋ ಐಸ್ ಏನೋ ತಂದೆ ಐಸ್ ಇಡೋ ಥರ ಏನಾರು ಇರುತ್ತೆ ಸರ್. ಒಪಾನ್ ಐಸ್ ಕ್ಯೂಬ್ ನ ತಗೊಂಡು 1 2 ಅಲ್ಲಿ ಎಷ್ಟಿದೆಯೋ ಅಷ್ಟನ್ನ ಒಬ್ಬೊಬ್ಬರಾಗಿ ಹಿಂದ್ಗಡೆ ಬೆನ್ನಲ್ಲಿ ಹಾಕಿ. ರೆಡಿ? ಕಮಾನ್ ಆಂಡ್ರ್ಯೂ. ಒಳಗಡೆ ಹೋಗ್ತಲ್ಲ. ಹಾ ಓಕೆ ಕಮಾನ್ ಹೇಮಂತ್. ಫುಲ್ ಸೈಡಲ್ಲಿ ಹಾಕಿ ಪ್ಯಾಕ್ ಮಾಡಿ. ಮಾಡಿ ಅದನ್ನೇ ಚಳಿ ಚಳಿ ತಾಳೆ ಚಲಿಸುವ ಹಾಕಿ ಹಾಕಿ. ಹಿಂದೆ ಐಸ್ ಹಾಕಿ ತಿರುಗಿಸಿ. ಓ ನೋ. ಆಂಡ್ರ್ಯೂ ನೋಡ ಲಾಸ್ಟ್ ಶಿಕ್ಷೆ. ಹಾಗಲ್ಕಾಯಿ 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 ಪಕ್ಕ ಹಾಗಲ್ಕಾಯಿ. ಇನ್ನೇನಿದೆ ಅದರಲ್ಲಿ? ಪನಿಷ್ಮೆಂಟ್ ಹೇಳ್ಬಿಟ್ರಲ್ಲ. ಹನುಮಂತು ಸರ್ ಇದೇನ್ ಮಾಡ್ಬೇಕೀಗ? ತಿನ್ಬೇಕು. ವೆರಿ ಗುಡ್. ಆಂಡ್ರೋ ನನ್ ಮಾತು ಕೇಳು, ಅಕಸ್ಮಾತ್ ಸೀರಿಯಸ್ ಆಗಿ ತಿನ್ನಕ್ಕಾಗ್ತಾರೆ ತಿನ್ನಕ್ ಹೋಗ್ಬೇಡ, ಇನ್ನ ಇರ್ಬೇಕು ನೀನ್ ಶೋ ಅಲ್ಲಿ. ಇಲ್ಲ ಅಂದ್ರೆ ಸ್ಟೊಮಕ್ ಏನಾರಾಗಿ ವಾಮಿಟ್ ಆದ್ರೆ ನಿಂಗೆ ಫುಲ್ ತಲೆನೋವೆಲ್ಲ ಶುರು ಆಗುತ್ತೆ. ಸ್ವಲ್ಪ ಯೋಚಿಸು. ಯಾರ್ ಲಕ್ಕಿ? 5,000 ರೂಪಾಯಿಗೆ ಲಕ್ಕಿ 8 ಮಾಡ್ಬೇಕಾಗಿದೆ ಮಾರಯ್ಯ. ಮಾಡು ಇದನ್ನೆಲ್ಲ ವಾಪಸ್ ಕೊಟ್ಟು ಓಕೆ. ಕೆಲವ್ರಿಗೆ ಶಾಪ, ಕೆಲವ್ರಿಗೆ ವರ. ಯಾರ್ಯಾರ ಎಷ್ಟೆಷ್ಟಿದೆ ಅಮೌಂಟ್? ರಕ್ಷಾ 1,13,000 rupees. ಸೂಪರ್. ಹೇಮಂತ್ 95,000. ನಿವೇದಿತಾ 92. ಆಂಡ್ರ್ಯೂ 96. 1,01,000 ಸಾಗರ್. ಓಕೆ, ಮತ್ತೆ ಮುಂದಿನ ಚಾಲೆಂಜ್ ಸಿಗ್ತೀನಿ. ಓಕೆ, ಬಾಯ್ ಬಾಯ್, ಎಂಜಾಯ್. ಕೈ ಬದಲಾಗೋ ಕಾಸಿನ ಆಟದಲ್ಲಿ ಕಾಸು ಕಳ್ಕೊಂಡು ಕಂಗೆಟ್ಟಿರೋ ಕಂಟೆಸ್ಟೆಂಟ್ಸ್ ನಿದ್ದೆಗೆಟ್ರೆ ಕಂಗೆಡ್ತಾರ? ಕಾದ್ರು.